ನೆಕ್ಸ್ಟ್ ಏನು ಅಂತ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಸಿಗ್ನಲ್ಸ್. ಅದರಲ್ಲಿ ಫಸ್ಟ್ ಯಾವುದು ಅಂತಂದರೆ ಕಂಟಿನ್ಯೂಸ್ ಟೈಮ್ ಆ್ಯಂಡ್ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್. ವಿ ಕ್ಯಾನ್ ಡಿಫೈನ್ ದ ವ್ಯಾಲ್ಯೂಸ್ ಆಫ್ ಸಿಗ್ನಲ್ಸ್ ಆ್ಯಂಡ್ ವಿ ಕ್ಯಾನ್ ಡಿಫೈನ್ ದಿ ಆ್ಯಂಪ್ಲಿಟ್ಯೂಡ್ ಆಫ್ ಸಿಗ್ನಲ್ಸ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಇಲ್ಲಿ ನಮ್ಗೆ ಇಷ್ಟ ಬಂದಿದ್ದ ಪಾಯಿಂಟ್ದು ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೋದು. ಇನ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್, a signal which is defined for all values of t is called as continuous time signal. ಇಲ್ಲಿ ಯಾವುದೇ ರೀತಿ ಬ್ರೇಕೇಜಸ್ ಇಲ್ಲ. ಆಸ್ ವಿ ಕ್ಯಾನ್ ಸಿ ದ ಸೈನ್ ವೇವ್ ಹಿಯರ್. ಇಲ್ಲಿ ಯಾವುದೇ ರೀತಿ ಬ್ರೇಕೇಜಸ್ ಇಲ್ಲ. ಸೊ ಬರೀ 1 2 3 4 ಅನ್ನೋ ಸ್ಪೆಸಿಫಿಕ್ ನಂಬರ್ಸ್ ಅಲ್ಲದೆ ವಿ ಕ್ಯಾನ್ ಫೈಂಡ್ ಈವನ್ ಫಾರ್ ದ ಡೆಸಿಮಲ್ ನಂಬರ್ಸ್ ಆಲ್ಸೋ. ಇಫ್ ಯು ವಾಂಟ್ ದ ವ್ಯಾಲ್ಯೂ ಆಫ್ 1.25 ಯು ಕ್ಯಾನ್ ಡೆಫಿನೆಟ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ 1.25. Hence, we can see only continuous signals throughout the diagrams. Next ಬಂದು discrete time signals. A signal which is defined only at discrete intervals of time is called as discrete time signals. ಓಕೆ, ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್ ಅಂದರೆ ಏನು? ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮಾತ್ರ, ಒಂದು ಸ್ಪೆಸಿಫಿಕ್ ಪಾಯಿಂಟಲ್ಲಿ ಮಾತ್ರ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಇನ್ ನೇಚರ್. For discrete time signals, time is discrete but amplitude is in continuous manner. The second topic is even and odd signals. Even signals ಅಂತಂದರೆ a signal a signal x of t is said to be even or symmetrical if it satisfies the following conditions of evenness. ಏನಪ್ಪ ಅಂತಂದರೆ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಮೈನಸ್ ಟಿ. ಇಫ್ ವಿ ರೀಪ್ಲೇಸ್ ಎಕ್ಸ್ ಬೈ ಮೈನಸ್ ಎಕ್ಸ್ ಇನ್ ಎನಿ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಂಡ್ ದ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಚೇಂಜ್ ಇಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್. ಇಲ್ಲಿ ಎಫ್ ಆಫ್ ಎಕ್ಸ್ ಬದಲು ಮೈನಸ್ ಎಕ್ಸ್ನ ರೀಪ್ಲೇಸ್ ಮಾಡಿದ್ರೂ ಕೂಡ ದ ಫೈನಲ್ ಔಟ್ಪುಟ್ ವಿಲ್ ರಿಸೆಂಬಲ್ ದ ಇನಿಷಿಯಲ್ ಇನ್ಪುಟ್ ವಿಚ್ ಇಸ್ ನಥಿಂಗ್ ಬಟ್ ಜಸ್ಟ್ ಎಫ್ ಆಫ್ ಎಕ್ಸ್. ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಈವನ್ ಫಂಕ್ಷನ್. ಆಡ್ ಫಂಕ್ಷನ್ ಅಂದರೆ ಇದ್ರದ್ದು ಡೆಡ್ ಆಪೋಸಿಟ್. ಬೈ ರೀಪ್ಲೇಸಿಂಗ್ ದ ಎಕ್ಸ್ ಬೈ ಮೈನಸ್ ಎಕ್ಸ್, if the f of x changes its sign, then f of x is called as odd function. Odd function example, f of x is equal to x square minus x.